ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಂಗೆ ಹೇಳೋಕೆಂದರೆ ನನ್ನ ಮಗಳು ನಂಗೆ ಗೊತ್ತಿಲ್ಲದೆ ಹೋದವರು ಮನೆ ರಾತ್ರಿ ಬೀಗ ಹಾಕ್ಕೊಂಡು ರಾತ್ರಿ ಬೀಗ ನಾನು ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದೆ. ರಾತ್ರಿ ಬಂದು ಮನೆ ಬೀಗ ಹಾಕ್ಕೊಂಡು ಇವರಷ್ಟಿಗೆ ಇವ್ರು ಹೋದ್ರು. ನಂಗೆ ಹೇಳಿಲ್ಲ, ನನ್ನ ಗಮನಕ್ಕೆ ಹೇಳಿಲ್ಲ. ನಾನು ಜಗಲಿ ನನ್ನ ಮನೆ ಸೊಡ್ಡ ನಾನು ಕಟ್ಟಿದ್ದ ಮನೆಯಲ್ಲೇ ನನಗೆ ನನ್ನ ಮನೆ ಬೀಗ ಹಾಕ್ಕೊಂಡು ನನಗೆ ಹೇಳಿದೆ ಇವರು ಬಿಗ್ ಬಾಸಿಗೆ ಹೋಗಿದ್ದಾರೆ. ಅದು ಬಿಗ್ ಬಾಸ್ ಮದುವೆ ಕರ್ರಿ ಅಂತ ಇವರು ಮದುವೆ ಹೇಗೆ ಕರೀತಾರೆ? ಅವ್ರಿಗೆ ಮಾನ ಮರ್ಯಾದಿಲ್ಲಲ್ಲ, ನಾನು ಮರ್ಯಾದಿಸ್ತಲ್ಲ. ನನ್ನನ್ನು ಕರೆದು ಇವರಿಗೆ ಸಿಂಪತಿ ಸಿಗೋದಿಲ್ಲಲ್ಲ. ಇವ್ರು ಗೌರವಕ್ಕೆ ಇವರು ಮಾಡುವ ಕಳ್ಳ ಕೆಲಸ ಎಲ್ಲ ಹೊರಗೆ ಬರ್ತದಲ್ಲ. ನಾನು ಸತ್ಯನಾಯಕಿ, ನನ್ನ ಒಪ್ಪಿಗೆ ಇಲ್ಲ. ಯಾಕಂದ್ರೆ ಅವನು ಕಳ್ಳ, ಅವಳು ಕಳ್ಳು, ಇವರು ಕಳ್ಳರ ಮದುವೆ ಆಗಿದೆ. ಇವರು ಎಲ್ಲಿ ಯಾರು ತಲೆ ಹೊಡಿಬೇಕು ಅನ್ನೋದೇ ಇವರು ದಾರಿಯಲ್ಲಿ ಇರ್ತಾರೆ. ಇವರು ಯಾರು ತಲೆ ಹೊಡೆಯೋದು? ಯಾರು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ತಂದೆ ಇರಬೇಕಿತ್ತು. ವಿಡಿಯೋ ನೋಡಿದ್ರಾ? ಮದುವೆದು ವಿಡಿಯೋ ಇಲ್ಲ, ನಾನು ಇಲ್ಲ. ಆಗ ನಾನು ಇದ್ದೆ ಅನ್ನೋ ಥರ ಬೇರೆ ಬೇರೆ ಇವರ ವೇಷದಲ್ಲಿ ಅವಳು ತೋರಿಸಿ ಇರ್ಬೋದು. ಅದನ್ನು ನಿಜವಾಗಿಯೇ ನಾನಲ್ಲ. ಅಲ್ಲ, ವಿಡಿಯೋ ನೋಡಿದ್ರಾ? ಮದುವೆ ವಿಡಿಯೋ ನೋಡಿದ್ರಾ? ಮದುವೆ ವಿಡಿಯೋ ನೋಡಿದೆ. ನೀವಿಲ್ಲ ಅಲ್ಲ, ನನಗೆ ತಂದೆ ಇಲ್ಲದ ಹುಡುಗಿ ಯಾರೋ ಒಬ್ಬರು ವಿಡಿಯೋದು ಕಮೆಂಟ್ ಹೇಳಿಕೆ ಕೊಟ್ಟಿದ್ದಾರೆ. ತಂದೆ ಇಲ್ಲ ಅಂತ ಹೇಳೋಕೆ ಏನು ಕಾರಣ? ತಂದೆಯನ್ನು ನೋಡಿದಾರ ಅಥವಾ ತಂದೆಯನ್ನು ವಿಚಾರಣೆ ಮಾಡಿದಾರ? ಸುಳ್ಳು ವರದಿಯನ್ನು ಕೊಡಬೇಡಿ ವಿಡಿಯೋದವರು. ಯಾಕಂದರೆ ಸ್ವಂತ ಜನ್ಮ ಕೊಟ್ಟ ತಂದೆಯೇ ಜೀವಂತವಾಗಿ ಇರುವಾಗ ಅವರು ತಂದೆ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರಲ್ಲ, ಅದು ತಪ್ಪು. ಆ ಇವಳ ತಪ್ಪು ಮಾಹಿತಿಗೆ ಯಾರು ಇದು ಹೇಳಿಕೆ ಕೊಡಬೇಡಿ. ಕ್ಷಮಿಸ್ತೀರಾ? ಖಂಡಿತ ನಾನು ಕ್ಷಮಿಸಿದೆ. ಯಾಕಂದರೆ ಅವಳು ಅಷ್ಟು ಕಠೋರ, ಅವಳು ಪಾಪಿ. ಅವಳು ನನ್ನ ಕುಟುಂಬದಲ್ಲಿ ಹೇಗೆ ಹುಟ್ಟಿದ್ಲು. ಇನ್ನು ಯಾವ ಹೆಣ್ಣು ಮನೆ ಯಾವ ಕುಟುಂಬದಲ್ಲಿ ಇಂಥ ಹೆಣ್ಣು ಹುಟ್ಟಬಾರದು. ಮತ್ತು ಹೇಳ್ಕೊಂಡು ಸುಳ್ಳು ಎಲ್ಲ ಹೇಳೋದು ಸುಳ್ಳು. ಅವಳು ಬಿಗ್ ಬಾಸಲ್ಲಿ ಅಥವಾ ಯಾವುದೋ ಒಂದು ಟಿ ವಿ ಕಾರ್ಯಕ್ರಮದಲ್ಲಿ ಎಲ್ಲ ಇವಳ ಬಗ್ಗೆ ಹೆಮ್ಮೆ ಕೊಡ್ತಾರೆ. ದಯವಿಟ್ಟು ಅವಳ ಬಗ್ಗೆ ಎಲ್ಲೂ ಹೆಮ್ಮೆ ಹೇಳಿಕೆಯನ್ನು ಕೊಡಬೇಕು.